ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇಂದು ಭೇಟಿ ನೀಡಲಿರುವ ಸ್ಥಳ ಬಂದು ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿರುವ ಪ್ರಸಿದ್ಧ ದೇವಾಲಯವಾದ ಗರ್ಗೇಶ್ವರಿ ದೇವಾಲಯಕ್ಕೆ. ಈ ದೇವಸ್ಥಾನದ ಇತಿಹಾಸ, ಮಹತ್ವ ಮತ್ತು ವಿಶೇಷಗಳನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಈ ದೇವಾಲಯ ಮೈಸೂರಿನಿಂದ 35 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಟಿ ನರಸೀಪುರದಿಂದ 2 ಕಿಲೋಮೀಟರ್ ಅಂತರದಲ್ಲಿದೆ. ಗರ್ಗೇಶ್ವರಿ ಏನು ಹೆಸರು ಬಂತೆಂದರೆ ಗರ್ಗ ಈಶ್ವರಿ ಅಂದರೆ ಶಿವ ಮತ್ತು ಅರ್ಧನಾರೀಶ್ವರ, ಶಿವ ಮತ್ತು ಪಾರ್ವತಿ ಒಂದೇ ಮೂರ್ತಿಲಿ ಅರ್ಧ ಇರೋದ್ರಿಂದ ಹಾಗಾಗಿ ಗರ್ಗೇಶ್ವರಿ ಅಂತ ಗ್ರಾಮದ ಹೆಸರು ಕೂಡ ಇದೆ, ದೇವಸ್ಥಾನದ ಹೆಸರು ಕೂಡ ಇದೆ. ಎಷ್ಟು ಪ್ರಶಾಂತವಾಗಿ ಶಾಂತವಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಗರ್ಗೇಶ್ವರಿ ಎಂಬ ಗ್ರಾಮದ ಮಧ್ಯದಲ್ಲಿ ಈ ದೇವಾಲಯ ಇದೆ. ಗಾರ್ಗೇಶ್ವರ ಎಂಬ ದೇವರಿರೋದರಿಂದ ಈ ಗ್ರಾಮಕ್ಕೆ ಗರ್ಗೇಶ್ವರಿ ಎಂಬ ಹೆಸರು ಕೂಡ ಬಂತು ಅಂತ ಹೇಳ್ತಾರೆ. ದೇವಸ್ಥಾನದ ಒಳಗೆ ಎಷ್ಟು ಪ್ರಶಾಂತವಾಗಿದೆ ಅಂದರೆ ತುಂಬ ಪ್ರಶಾಂತದಿಂದ ಕೂಡಿರುತ್ತದೆ. ಹೊರಗಡೆ ಪಾರ್ವತಿ ದೇವಿ, ದಕ್ಷಿಣಮೂರ್ತಿ, ಸುಬ್ರಹ್ಮಣ್ಯ, ಗಣಪತಿ, ಚಂಡಿಕೇಶ್ವರ, ಲಿಂಗಗಳು, ಪ್ರತಿಯೊಂದು ದೇವರುಂಟು. ದಿನ ಪೂಜೆ ನಡೆಯುತ್ತದೆ. ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆ, ಹುಣ್ಣಿಮೆ, ಶನಿವಾರ, ಭಾನುವಾರಗಳಲ್ಲಿ ವಿಶೇಷ ಪೂಜೆ ಕೂಡ ಜರುಗುತ್ತೆ. ಇಲ್ಲಿರುವ ಲಿಂಗ ಪ್ರತಿ ವರ್ಷ 3 ಮಿಲಿಮೀಟರ್ ಬೆಳೆಯುತ್ತೆ ಅನ್ನೋದು ಕೂಡ ಸತ್ಯ ನಡೀತಾ ಇದೆ. ಲಿಂಗ ಅರ್ಧ ಈಶ್ವರ, ಅರ್ಧ ಪಾರ್ವತಿ, ಅರ್ಧನಾರೀಶ್ವರ ಅಂತಲೂ ಕೂಡ ಹೇಳ್ತಾರೆ. ತುಂಬ ಪವಾಡ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಲಿಂಗದ ಮುಂದೆ ಇದ್ದಂಥ ಗಣೇಶ ಒಂದು ನಾವು ಬೇಕಂದರೆ ಪ್ರಶ್ನೆ ಕೂಡ ಕೇಳ್ಬೋದು. ಅದು ಶನಿವಾರ ಹಾಗೂ ಭಾನುವಾರ 2 ದಿನಗಳು ಮಾತ್ರ. ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆ, ಸಂಜೆ 4ರಿಂದ 7 ಗಂಟೆ ಬಂದು ನಾವು ದುಡ್ಡು ಕೊಟ್ಟು ಟೋಕನ್ ತಗೊಂಡ್ರೆ ಖಂಡಿತ ನಾವು ಗಣೇಶನ ಹತ್ರ ನಾವು ಪ್ರಶ್ನೆಗಳು ಕೇಳಬಹುದು. ನಮಗೆ ಕೆಲಸಗಳಾಗತ್ತೆ ಅಂತ ಹೇಳಿದ್ರೆ ಕಲ್ಲಿನ ತಟ್ಟೆ ಮೇಲಿರುವ ಪುಟ್ಟ ಗಣೇಶ 4ರಿಂದ 5 kg ಇರುತ್ತೆ. ಅದು ಸುಲಭವಾಗಿ ಮೇಲ್ ಬರುತ್ತೆ. ಕೆಲಸ ಆಗಲ್ಲ, ತುಂಬ ಕಷ್ಟ, ಆಗದೇ ಇಲ್ಲ ಅಂತ ಹೇಳಿದ್ರೆ ಆ ತಟ್ಟೆಯಿಂದ ಏನೇ ಮಾಡಿದ್ರೂ ಕೂಡ ನಾವು ಆ ಗಣೇಶನ ಮೇಲೆತ್ತಕ್ಕೆ ಆಗಲ್ಲ. ಆ ಥರ ಒಂದು ಪರೀಕ್ಷೆ ಕೂಡ ಇಲ್ಲಿ, ಅಂಥ ಪವಾಡ ಕೂಡ ನಡೆಯುತ್ತೆ. ಅದನ್ನು ಪ್ರಶ್ನೆ ಕೇಳುವ ಇಲ್ಲಾಂದರೆ ಯಂತ್ರೋದ್ಧಾರಕ ಗಣೇಶ ಅಂತ ಕೂಡ ಹೇಳ್ತಾರೆ. ನಿಮಗೇನಾದರೂ ಕಷ್ಟಗಳಿದ್ದು ನೀವೇನಾದ್ರು ಕೇಳ್ಕೋಬೇಕು ಅಂದರೆ ಖಂಡಿತ ನೀವು ಇಲ್ಲಿ ಟಿ ನರಸೀಪುರದಿಂದ 2 ಕಿಲೋಮೀಟ್ರ್, ಮೈಸೂರಿಂದ 35 ಕಿಲೋಮೀಟ್ರ್ ಅಂತರದಲ್ಲಿರುವ ಗಾರ್ಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದು ನಿಮ್ಮ ಪ್ರಶ್ನೆಗಳನ್ನ ಗಣೇಶನ ಹತ್ರ ಶನಿವಾರ ಹಾಗೂ ಭಾನುವಾರ ಇಟ್ಟರೆ ಕೆಲಸ ಆಗುತ್ತೆ ಅಂದರೆ ಸುಲಭವಾಗಿ ಬರುತ್ತೆ, ಆಗಲ್ಲ ಅಂದರೆ ಕಲ್ಲಿಗೆ ಅಂಟ್ಕೊಂಡಿರುತ್ತೆ. ತುಂಬ ಪವಾಡ ನಡೆಯುತ್ತೆ, ತುಂಬ ಪ್ರಶಾಂತವಾಗಿದೆ. ಆದರೂ ಇಲ್ಲಿಗೆ ಬಂದರೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಇದೇ ತರಹ ಒಳ್ಳೊಳ್ಳೆ ಪವಾಡ ಕ್ಷೇತ್ರಗಳನ್ನ ತರೋದಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಎಲ್ಲದಕ್ಕೂ ನಿಮ್ಮ ಒಂದು ಸಪೋರ್ಟ್ ನಮಗೆ ಖಂಡಿತ ಬೇಕಾಗತ್ತೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಗಾರ್ಗೇಶ್ವರ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಇದೇ ರೀತಿ ವಿಡಿಯೋಗೆ ಸಪೋರ್ಟ್ ಮಾಡಿ, ಶೇರು, ಲೈಕು, ಕಮೆಂಟು, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ.